ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನ ಮತ್ತೊಮ್ಮೆ ಭಾರತಕ್ಕೆ ಪ್ರಚೋದನೆ ಕೊಡೋಕೆ ಪ್ಲಾನ್ ಮಾಡಿದೆ ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಇನ್ನೊಂದು ಕಡೆ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅತ್ತ ಕರ್ನಾಟಕ ಮತ್ತು ಗೋವಾ ನಡುವೆ ಗಡಿ ವಿವಾದ ಎದ್ದಿದ್ದು, ಇತ್ತ ಇರಾನ್ ಅಮೆರಿಕಾಗೆ ಹೊಸ ಡಿಮ್ಯಾಂಡ್ ಇಟ್ಟಿರೋ ಮಾಹಿತಿ ಸಿಕ್ಕಿದೆ. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಪಾಕಿಸ್ತಾನ ಹೊಸ ಸಂಚಿನ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ. ಪಾಕಿಸ್ತಾನದ ಮುಲ್ಲಾ ಮುನೀರ ಜಮ್ಮು ಕಾಶ್ಮೀರದಲ್ಲಿ ಭಾರೀ ಉಗ್ರ ದಾಳಿ ನಡೆಸೋಕೆ ಪ್ಲಾನ್ ಮಾಡಿದ್ದಾನೆ ಅಂತ ಗುಪ್ತಚರ ಮಾಹಿತಿ ಸಿಕ್ಕಿದೆ. ದೇಶದ ಒಳಗಿನ ಒತ್ತಡದಿಂದ ಪಾರಾಗೋಕೆ ಈ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ ಅಂತ ಹೇಳಲಾಗ್ತಿದೆ. ಈ ದಾಳಿ ಮೂಲಕ ಭಾರತವನ್ನ ಪ್ರಚೋದಿಸಿ ಪ್ರತಿದಾಳಿ ನಡೆಸೋವಂತೆ ಮಾಡಿ ಕಾಶ್ಮೀರ ವಿಷಯವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಳೆದೊಯ್ಯೋದು ಪಾಕ್ ಯೋಜನೆ ಅಂತ ಗೊತ್ತಾಗಿದೆ. ಈ ಸಲ ಅಮೆರಿಕವನ್ನ ಕೂಡ ಮಧ್ಯಪ್ರವೇಶಿಸುವಂತೆ ಮಾಡೋದು ಪಾಕ್ ಪ್ಲಾನ್ ಎನ್ನಲಾಗ್ತಿದೆ. ಈಗಾಗಲೇ ಇರಾನ್ ಮತ್ತು ಅಮೆರಿಕ ಮಧ್ಯೆ ಶಾಂತಿ ಸಂಧಾನ ಮಾಡಿಸ್ತೀನಿ ಅಂತ ಪಾಕ್ 2 ಸಲ ಫೇಲ್ ಆಗಿದೆ. ದೇಶದ ಒಳಗೆ ಕೂಡ ಪೆಟ್ರೋಲ್ ಬೆಲೆ ಏರಿಕೆ ಕಂಡಿದೆ. ಹಣದುಬ್ಬರ ಕೂಡ ಪಾಕ್ ಒಳಗೆ 2 ಅಂಕಿ ದಾಟ್ತಾ ಇದೆ. ಇನ್ನು ಇದೇ ಟೈಮ್ನಲ್ಲಿ ಯುಎಇ ತಾನು ಕೊಟ್ಟಿರೋ ಸಾಲವನ್ನ ಪಾಕ್ನಿಂದ ವಾಪಸ್ ಕೇಳ್ತಿದೆ. ವಿದೇಶಿ ವಿನಿಮಯ ಸಂಗ್ರಹ ಕೂಡ ಕಮ್ಮಿ ಆಗ್ತಿದೆ. ಇದರ ಜೊತೆಗೆ ಭಾರತ ನೀರನ್ನ ಕೂಡ ಸರಿಯಾಗಿ ಬಿಡ್ತಿಲ್ಲ. ಹೀಗಾಗಿ ಪಾಕ್ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಉಗ್ರ ದಾಳಿ ಮಾಡಿ ಕಾಶ್ಮೀರ ವಿಚಾರವನ್ನ ಮುನ್ನೆಲೆಗೆ ತರೋಕೆ ಪಾಕ್ ಮುಂದಾಗಿದೆ ಅಂತ ಗುಪ್ತಚರ ಮೂಲಗಳು ಎಚ್ಚರಿಸಿವೆ. ಇದಕ್ಕಾಗಿ ಪಾಕ್ ಯೋಜನೆಯನ್ನ ಕೂಡ ಸಿದ್ಧಪಡಿಸಿದೆ ಅಂತ ವರದಿಯಾಗಿದೆ. ಮೊದಲು ತಾನು ಸಾಕೊಂಡಿರೋ ಉಗ್ರ ಜಾಲವನ್ನ ಸಕ್ರಿಯಗೊಳಿಸೋದು, ಇದರಿಂದ ಭಾರತದ ಪ್ರವಾಸೋದ್ಯಮಕ್ಕೆ ಹೊಡೆತ ಕೊಡೋದು. ಇದರ ಮೂಲಕ ಭಾರತದ ಸೈನಿಕರ ಗಮನ ಬೇರೆ ಕಡೆ ಹೋಗುತ್ತೆ. ಇದರ ನಂತರ ಲಾಂಚ್ ಪ್ಯಾಡ್ಗಳಲ್ಲಿ ಕಾಯ್ತಿರೋ 100 ಉಗ್ರರನ್ನ ಭಾರತದೊಳಗೆ ನುಗ್ಸೋಕೆ ಪಾಕ್ ಯೋಜನೆ ರೂಪಿಸಿದೆ ಅಂತ ರಿಪೋರ್ಟ್ ಆಗಿದೆ. ಕೆಲ ವಾರಗಳ ಹಿಂದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಪಾಕಿಸ್ತಾನ ಮತ್ತೆ ದಾಳಿ ಮಾಡಿಸೋ ಸಾಧ್ಯತೆ ಇದೆ, ಈ ಸಲ ತಕ್ಕ ಪ್ರತಿಕಾರ ಹೇಳಬೇಕಾಗತ್ತೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ಗಡಿ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಕೂಡ ನಡೀತಿದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ನಿರಂತರವಾಗಿ ಅಲ್ಲಿ ಸೆಕ್ಯೂರಿಟಿ ಸಿಚುವೇಶನ್ ಅನ್ನ ರಿವ್ಯೂ ಮಾಡ್ತಿದ್ದಾರೆ. ಉಗ್ರರು ಸುಧಾರಿತ ಸ್ಫೋಟಕ ಬಳಸಿ ಸೈನಿಕರನ್ನ ಟಾರ್ಗೆಟ್ ಮಾಡಬಹುದು ಅಂತ ಇಂಟೆಲಿಜೆನ್ಸ್ ವರದಿ ಇದೆ. ಇದರ ನಡುವೆ ಈ ಮಾಹಿತಿ ಸಿಗ್ತಾ ಇದೆ. ಇನ್ನು ತೀವ್ರ ಕುತೂಹಲ ಕೆರಳಿಸಿರೋ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ ಮತ್ತು ಪುದುಚೇರಿ ಚುನಾವಣೆಯ ರಿಸಲ್ಟ್ ಸೋಮವಾರ ಪ್ರಕಟವಾಗಲಿದೆ. ಜೊತೆಗೆ ರಾಜ್ಯದ ದಾವಣಗೆರೆ, ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ನಡೆದಿದ್ದ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಹೊರಬೀಳಲಿದೆ. ಹೀಗಾಗಿ ಈ ಎಲ್ಲಾ ರಾಜ್ಯಗಳಲ್ಲಿ ಭಾರೀ ಭದ್ರತೆ ನೀಡಲಾಗಿದೆ. ಸಿಆರ್ಪಿಎಫ್, ಆರ್ಎಎಫ್ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಶುರುವಾಗ್ತಿದ್ದು, ಮಧ್ಯಾಹ್ನದ ಹೊತ್ತಿಗೆ ಟ್ರೆಂಡ್ಸ್ ಗೊತ್ತಾಗಿ ಸಂಜೆಗೆ ಫೈನಲ್ ರಿಸಲ್ಟ್ ಹೊರಬೀಳುತ್ತೆ. ಬಂಗಾಳದಲ್ಲಿ 4ನೇ ಬಾರಿ ಸಿಎಂ ಆಗ್ತೀನಿ ಅಂತ ಮಮತಾ ಹೇಳ್ತಿದ್ರೆ, ಇತ್ತ ಮೊದಲ ಬಾರಿಗೆ ಅಧಿಕಾರ ಹಿಡಿತೀವಿ ಅಂತ ಬಿಜೆಪಿ ಲೆಕ್ಕ ಹಾಕಿದೆ. ಸದ್ಯ ಕೋಲ್ಕತಾ ಸೇರಿ ಹಲವು ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಲಕ್ಷಾಂತರ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಸೇಫ್ಟಿಗಾಗಿ ಆರ್ಮರ್ಡ್ ವೆಹಿಕಲ್ ಕೂಡ ತಂದು ನಿಲ್ಲಿಸಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ 3 ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಅಂತಿದ್ದಾರೆ. ಎಐಎಡಿಎಂಕೆ ಮತ್ತು ಬಿಜೆಪಿ ತಮ್ಮ ಸರ್ಕಾರ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿವೆ. ವಿಜಯ್ ಡಾರ್ಕ್ ಹಾರ್ಸ್ ಆಗಿ ಎಂಟ್ರಿ ಕೊಡಬಹುದು ಅಂತ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಟ್ ಮಾಡಿವೆ. ಈ ಮಧ್ಯೆ ಡಿಎಂಕೆ ಮತ್ತೆ ಅಧಿಕಾರ ಹಿಡಿತೀನಿ ಅಂತ ಭರವಸೆ ಇಟ್ಕೊಂಡಿದೆ. ತಮಿಳುನಾಡಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನ ಡಿಪ್ಲಾಯ್ ಮಾಡಲಾಗಿದೆ. ಚೆನ್ನೈ ಒಂದರಲ್ಲೇ 20,000 ಪೊಲೀಸರಿದ್ದಾರೆ. ಕೌಂಟಿಂಗ್ ಸೆಂಟರ್ಗಳಿಗೆ 3 ಟೈರ್ ಸೆಕ್ಯೂರಿಟಿ ಇರಲಿದೆ. ಮೊದಲನೇ ಹಂತದಲ್ಲಿ ಲೋಕಲ್ ಪೊಲೀಸರು, 2ನೇ ಹಂತವಾದ ಎಂಟ್ರಿ ಗೇಟ್ ಹತ್ರ ಸ್ಟೇಟ್ ಆರ್ಮ್ಡ್ ಪೊಲೀಸ್ ಇರ್ತಾರೆ. ಇನ್ನು 3ನೇ ಹಾಗೂ ಫೈನಲ್ ಹಂತವಾದ ಕೌಂಟಿಂಗ್ ಹಾಲ್ ಮತ್ತೆ ಇವಿಎಂ ಸ್ಟ್ರಾಂಗ್ ರೂಮ್ ಹತ್ರ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಥವಾ ಸಿಎಪಿಎಫ್ನ 65 ತುಕಡಿಗಳು ಕಾವಲಿರಲಿವೆ. ಇನ್ನು ಕೇರಳದಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಅವರ ಎಲ್ಡಿಎಫ್ ಮತ್ತೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮಧ್ಯೆ ಟಫ್ ಕಾಂಪಿಟಿಷನ್ ಇದೆ. ಅತ್ತ ಅಸ್ಸಾಂನಲ್ಲಿ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರ ಬಿಜೆಪಿ ಮತ್ತೆ ಕಾಂಗ್ರೆಸ್ ಒಕ್ಕೂಟದ ಮಧ್ಯೆ ಫೈಟ್ ನಡೆಯುತ್ತಿದೆ. ಕೌಂಟಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ಮೊದಲು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಎಣಿಸ್ತಾರೆ. ಅದು ಶುರುವಾಗಿ 30 ನಿಮಿಷದ ನಂತರ ಇವಿಎಂಗಳ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ಯಾಂಡಿಡೇಟ್ಸ್ ಮತ್ತೆ ಅವರ ಏಜೆಂಟ್ಗಳ ಸಮ್ಮುಖದಲ್ಲೇ ಈ ಪ್ರೋಸೆಸ್ ನಡೆಯುತ್ತೆ. ಪ್ರತಿ ರೌಂಡ್ನಲ್ಲೂ 14 ಇವಿಎಂಗಳ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕೆ ಬಂದಿರೋ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಂಗಾಳದಲ್ಲಿ ಬಿಜೆಪಿಗೆ ಮುನ್ನಡೆ, ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿ, ಕೇರಳದಲ್ಲಿ ಯುಡಿಎಫ್, ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತೆ ಪುದುಚೇರಿಯಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರಬಹುದು ಅಂತ ಹೇಳ್ತಿದ್ದಾರೆ. ಇತ್ತ ಮತ ಎಣಿಕೆಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ತಮಿಳುನಾಡಿನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಸದ್ದು ಮಾಡ್ತಿದೆ. ನಟ ವಿಜಯ್ ತಮ್ಮ ಟಿವಿಕೆ ಪಕ್ಷದ ಅಭ್ಯರ್ಥಿಗಳನ್ನ ಮಹಾಬಲಿಪುರಂ ಸಮೀಪದ ಪೂಂಜೇರಿಯಲ್ಲಿರೋ ರೆಸಾರ್ಟ್ಗೆ ಸ್ಥಳಾಂತರಿಸೋ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಕರ್ನಾಟಕ ಮತ್ತು ಗೋವಾ ನಡುವೆ ಗಡಿ ವಿವಾದ ಎದ್ದಿದೆ. ಉತ್ತರ ಕನ್ನಡದ ಕಾರವಾರ ಮತ್ತೆ ಭಟ್ಕಳ ಹತ್ರ ಇರೋ ದ್ವೀಪಗಳನ್ನ ಟೂರಿಸಂಗೋಸ್ಕರ ಡೆವಲಪ್ ಮಾಡೋಕೆ ಕರ್ನಾಟಕ ಸರ್ವೆ ಮಾಡ್ತಿದೆ. ಅವುಗಳಿಗೆ ಹೆಸರಿಡ್ತಾ ಇದೆ. ಇದಕ್ಕೆ ಗೋವಾ ಅಸಮಾಧಾನ ಹೊರಹಾಕಿದೆ. ಕರ್ನಾಟಕಕ್ಕೆ ಈ ಪ್ರಾಜೆಕ್ಟ್ ಮಾಡೋಕೆ ಬಿಡಲ್ಲ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿದ್ದಾರೆ.
ಅಲ್ಲದೆ ಈ ದ್ವೀಪಗಳನ್ನ ತಾವೇ ಡೆವಲಪ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಕೂಡ ಬರೆದಿದ್ದಾರೆ. ಜೊತೆಗೆ ಗೋವಾ ಪೋರ್ಟ್ಸ್ ಡಿಪಾರ್ಟ್ಮೆಂಟ್, ಕೋಸ್ಟ್ ಗಾರ್ಡ್ ಜೊತೆ ಸೇರಿ ಭಟ್ಕಳದವರೆಗೂ ಇರೋ ಐಲ್ಯಾಂಡ್ಗಳನ್ನ ತಾವೇ ಸರ್ವೆ ಮಾಡೋದಾಗಿ ಹೇಳಿದೆ. ಇದಕ್ಕೆ ಕರ್ನಾಟಕ ಕೂಡ ಕೌಂಟರ್ ಕೊಟ್ಟಿದೆ. ನಾವಂತೂ 1 ಇಂಚು ಜಾಗನೂ ಗೋವಾಗೆ ಬಿಟ್ಕೊಡಲ್ಲ ಅಂತ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಾಳ ವೈದ್ಯ ಹೇಳಿದ್ದಾರೆ. ಇನ್ನು ಉತ್ತರ ಕನ್ನಡ ಡಿಸಿ ಲಕ್ಷ್ಮೀಪ್ರಿಯಾ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಿಲ್ಲೆಯಲ್ಲಿ 63 ಐಲ್ಯಾಂಡ್ಗಳಿವೆ. ಮಜಾಲಿ ಹತ್ರ ಇರೋ ಒಂದನ್ನ ಬಿಟ್ರೆ ಬೇರೆ ಯಾವುದೇ ಜಾಗದ ಬಗ್ಗೆ ಗೋವಾ ಜೊತೆ ಗಲಾಟೆ ಇಲ್ಲ. ಎಲ್ಲವೂ 12 ನಾಟಿಕಲ್ ಮೈಲಿ ಒಳಗಡೆನೇ ಇವೆ. ಇದರಲ್ಲಿ ಗೋವಾ ತಲೆ ಹಾಕೋ ಹಾಗಿಲ್ಲ. ಸರ್ವೆ ಮಾಡೋದಾದ್ರೆ ನಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಸದ್ಯ ಉತ್ತರ ಕನ್ನಡ ಜಿಲ್ಲಾಡಳಿತ ಸುಮಾರು 100 ಹೆಕ್ಟೇರ್ ಜಾಗದ ಸರ್ವೆ ಮುಗಿಸಿದೆ. 6 ಐಲ್ಯಾಂಡ್ಗಳಿಗೆ ಹೊಸ ಸರ್ವೆ ನಂಬರ್ ಕೊಟ್ಟು ನಾಮಕರಣ ಕೂಡ ಮಾಡಿದ್ದಾರೆ. ಇನ್ನು ಗಲ್ಫ್ ಯುದ್ಧದ ಕಡೆ ಬಂದ್ರೆ ಇರಾನ್ ಮತ್ತೆ ಅಮೆರಿಕ ಮುಂದೆ ಪ್ರಸ್ತಾವನೆ ಇಟ್ಟಿದೆ. ಯುದ್ಧ ನಿಲ್ಲಿಸೋಕೆ 14 ಅಂಶಗಳ ಪಟ್ಟಿ ಕಳುಹಿಸಿದೆ. ಪಾಕಿಸ್ತಾನದ ಮೂಲಕ ಇದು ಅಮೆರಿಕ ತಲುಪಿದೆ. ಇದರಲ್ಲಿ ಇರಾನ್ ಅಮೆರಿಕ ಸಜೆಸ್ಟ್ ಮಾಡಿದ 2 ತಿಂಗಳ ಕದನ ವಿರಾಮ ಪ್ಲಾನ್ನ ರಿಜೆಕ್ಟ್ ಮಾಡಿದೆ. ಬದಲಿಗೆ ನಮಗೆ ಶಾಶ್ವತ ಶಾಂತಿ ಒಪ್ಪಂದ ಆಗಬೇಕು, ಯುದ್ಧ ಕಂಪ್ಲೀಟ್ ಆಗಿ ನಿಲ್ಲಬೇಕು ಅಂತ ಡಿಮ್ಯಾಂಡ್ ಮಾಡಿದೆ. ಹಾಗೆ 30 ದಿನಗಳ ಒಳಗೆ ಎಲ್ಲಾ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿದೆ. ಹಾಗೆ ಒಮ್ಮೆ ಒಪ್ಪಂದ ಆದ್ಮೇಲೆ ಯಾವುದೇ ದೇಶ ತನ್ನ ಮೇಲೆ ದಾಳಿ ಮಾಡಲ್ಲ ಅಂತ ಗ್ಯಾರಂಟಿ ಕೊಡಬೇಕು ಅಂತ ಇರಾನ್ ಕೇಳಿದೆ. ಇರಾನ್ ಅಕ್ಕಪಕ್ಕದಲ್ಲಿರೋ ಪ್ರದೇಶಗಳಿಂದ ಅಮೆರಿಕ ಸೇನಾ ಪಡೆಗಳು ಜಾಗ ಖಾಲಿ ಮಾಡಬೇಕು, ಅಮೆರಿಕ ಸಮುದ್ರ ದಿಗ್ಬಂಧನ ತೆಗೆದುಹಾಕಿ ಹಡಗುಗಳ ಓಡಾಟಕ್ಕೆ ದಾರಿ ಮಾಡಿಕೊಡಬೇಕು ಅಂತ ಇರಾನ್ ಹೇಳಿದೆ. ವಿದೇಶಗಳಲ್ಲಿ ಫ್ರೀಸ್ ಆಗಿರೋ ಇರಾನ್ ಹಣ ರಿಲೀಸ್ ಆಗಬೇಕು, ಸ್ಯಾಂಕ್ಷನ್ಸ್ ಮತ್ತು ಸೇನಾ ಕ್ರಮಗಳಿಂದ ಇರಾನ್ಗೆ ಆದ ನಷ್ಟ ಭರಿಸಬೇಕು, ಅದಕ್ಕೆ ಪರಿಹಾರ ನೀಡಬೇಕು ಅಂತ ಕೇಳ್ಕೊಂಡಿದೆ. ಹಾರ್ಮುಜ್ ಮಾರ್ಗದಲ್ಲಿ ಹಡಗುಗಳ ಓಡಾಟಕ್ಕೆ ತೊಂದರೆ ಆಗಬಾರದು, ಇಲ್ಲಿ ಸ್ಥಿರತೆ ಇರಬೇಕು ಅಂತ ಇರಾನ್ ಕೇಳ್ಕೊಂಡಿದೆ. ಸದ್ಯ ಅಮೆರಿಕ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಆದರೆ ಪ್ರಪೋಸಲ್ ಅನ್ನ ರಿವ್ಯೂ ಮಾಡಲಾಗ್ತಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ನ ಐಆರ್ಜಿಸಿ ಸೇನೆ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದೆ. ಈಗ ಅಮೆರಿಕ ಹತ್ರ 2 ಚಾಯ್ಸ್ ಇರೋದು, ಬೇಕಿದ್ರೆ ನಮ್ಮ ವಿರುದ್ಧ ಸೇನಾ ಕ್ರಮ ತಗೊಳ್ಳಿ, ಆದ್ರೆ ಅವೆಲ್ಲ ನಮ್ಮ ಹತ್ರ ವರ್ಕ್ ಆಗಲ್ಲ. ಇದಾಗಲ್ಲ ಅಂದ್ರೆ ನಮ್ಮ ಜೊತೆ ಬ್ಯಾಡ್ ಡೀಲ್ ಮಾಡ್ಕೊಳ್ಳೋಕೆ ಒಪ್ಕೊಳ್ಳಿ ಅಂತ ಹೇಳಿದೆ. ಹಾಗೆ ಅಮೆರಿಕ ಹಾಕಿರೋ ನೇವಲ್ ಬ್ಲಾಕೇಡ್ಗೆ ಇರಾನ್ ಈಗ ಟೈಮ್ಲೈನ್ ಫಿಕ್ಸ್ ಮಾಡಿದೆ ಅಂತಾನೂ ಐಆರ್ಜಿಸಿ ಹೇಳಿದೆ. ಅಂದ್ರೆ ಇಷ್ಟ ದಿನ ನೋಡಿದ್ವಿ, ಇನ್ಮೇಲೆ ನಾವು ಪ್ರತಿದಾಳಿ ಮಾಡಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಇರಾನ್ ಹೇಳಿದೆ. ಇರಾನ್ ಜೊತೆಗಿನ ಉದ್ವಿಗ್ನತೆ ನಡುವೆ ಇಸ್ರೇಲ್ ತನ್ನ ವಾಯುಪಡೆಯನ್ನ ಬಲಪಡಿಸುತ್ತಿದೆ. ಅಮೆರಿಕ ನಿರ್ಮಿತ F-35 ಮತ್ತು F-15IA ವಿಮಾನಗಳ ಹೊಸ ಸ್ಕ್ವಾಡ್ರನ್ಗಳ ಖರೀದಿಗೆ ಇಸ್ರೇಲ್ ರಕ್ಷಣಾ ಇಲಾಖೆ ಅಸ್ತು ಹೊಂದಿದೆ. ಈ ಮೂಲಕ ಇಸ್ರೇಲ್ ಬಳಿ ಒಟ್ಟು 100 F-35 ಮತ್ತು 50 F-15IA ವಿಮಾನಗಳು ಆದಂತಾಗುತ್ತೆ. $119 ಬಿಲಿಯನ್ ಮೊತ್ತದ ರಕ್ಷಣಾ ಡೀಲ್ ಭಾಗವಾಗಿ ಈ ಖರೀದಿ ಮಾಡ್ತಿದ್ದಾರೆ. 2026ರಿಂದಲೇ ವಿಮಾನಗಳ ಪೂರೈಕೆ ಶುರುವಾಗಲಿದೆ. ಸ್ನೇಹಿತರೆ, ನಿಮಗೆ ಶಿರಡಿ, ತ್ರ್ಯಂಬಕೇಶ್ವರ್ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನ ಪಡೆಯುವ ಆಸಕ್ತಿ ಇದ್ರೆ ಸೆವೆನ್ ಸ್ಯಾಂಡ್ಸ್ ಅವರ ಟೂರ್ ಪ್ಯಾಕೇಜ್ ಇಲ್ಲಿದೆ. ಕನ್ನಡ ಮ್ಯಾನೇಜರ್ ಇರ್ತಾರೆ, ನಿಮ್ಮನ್ನ ಕರ್ಕೊಂಡು ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಕೇಂದ್ರ ಕ್ಯಾಬಿನೆಟ್ ಶೀಘ್ರದಲ್ಲೇ 37,500 ಕೋಟಿ ರೂಪಾಯಿಗಳ ದೊಡ್ಡ ಸ್ಕೀಮ್ಗೆ ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಇದೆ. ಇದು ಕೋಲ್ ಗ್ಯಾಸಿಫಿಕೇಶನ್ ಪ್ರಾಜೆಕ್ಟ್ ಗಳಿಗೆ ತರ್ತಿರೋ ಸ್ಕೀಮ್ ಅಂತ ಗೊತ್ತಾಗಿದೆ. ಯುದ್ಧದಿಂದ ಆಗಿರೋ ಟೆನ್ಷನ್ ನಿಂದ LNG LPG ಸಪ್ಲೈನಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಹೀಗಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬೇಕು ಅನ್ನೋದು ಸರ್ಕಾರದ ಪ್ಲಾನ್. ಈ ಪ್ರಾಜೆಕ್ಟ್ ನಿಂದ ನಾವೀಗ ಇಂಪೋರ್ಟ್ ಮಾಡ್ಕೊಳ್ತಿರೋ LNG, ಯೂರಿಯಾ, ಅಮೋನಿಯಾದಂತಹ ಕಮೋಡಿಟಿಗಳನ್ನ ನಾವೇ ಇಲ್ಲೇ ಉತ್ಪಾದನೆ ಮಾಡಬಹುದು. ನಮ್ಮಲ್ಲೇ ಇರೋ ಕಲ್ಲಿದ್ದಲನ್ನ ಗ್ಯಾಸಿಫಿಕೇಶನ್ ಮಾಡಿ, ಅಂದ್ರೆ ಅದನ್ನ ಸಿನ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಿ ಅದರಿಂದ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಮತ್ತೆ ಪವರ್ ಪ್ರೊಡ್ಯೂಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ನಮ್ಮ ದೇಶದಲ್ಲಿ 401 ಬಿಲಿಯನ್ ಟನ್ ಕಲ್ಲಿದ್ದಲು ರಿಸರ್ವ್ ಇದೆ. ಹಾಗೆ ನಮ್ಮ ಎನರ್ಜಿ ಸೆಕ್ಟರ್ ನಲ್ಲಿ 55% ಕಲ್ಲಿದ್ದಲನ್ನೇ ಬಳಸಲಾಗ್ತದೆ. ಇದನ್ನೇ ಬಳಸಿಕೊಂಡು 2030 ಹೊತ್ತಿಗೆ 100 ಮಿಲಿಯನ್ ಟನ್ ಕೋಲ್ ಗ್ಯಾಸಿಫಿಕೇಶನ್ ಕೆಪಾಸಿಟಿ ತಲುಪಬೇಕು ಅಂತ ಸರ್ಕಾರ ಈ ತರ ಮಾಡ್ತಿದೆ. ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ ದೇಶದ ಮೊದಲ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಉತ್ಪಾದನಾ ಘಟಕ ಸ್ಥಾಪನೆಯಾಗ್ತಿದೆ. ಈ ಯೋಜನೆಗಾಗಿ DRDOಗೆ 600 ಎಕರೆ ಜಮೀನು ನೀಡೋಕೆ ಆಂಧ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಲ್ಲಿ ಒಟ್ಟು 140 ಆಮ್ಕಾ ಯುದ್ಧ ವಿಮಾನಗಳು ತಯಾರಾಗಲಿದ್ದು 1 ಲಕ್ಷ ಕೋಟಿ ಹೂಡಿಕೆಯಾಗೋ ಸಾಧ್ಯತೆ ಇದೆ. ಸಿಎಂ ಚಂದ್ರಬಾಬು ನಾಯ್ಡು ಪ್ರಸ್ತಾವನೆ ಸಲ್ಲಿಸಿದ 11 ತಿಂಗಳಲ್ಲೇ ಈ ಬೃಹತ್ ಪ್ರಾಜೆಕ್ಟ್ ಆಂಧ್ರ ಪಾಲಾಗಿದೆ. ಬೆಂಗಳೂರಿನ ADA ಸಂಸ್ಥೆಯಲ್ಲಿ ವಿಮಾನದ ಡಿಸೈನ್ ಮತ್ತು ಮಾಡ್ಯೂಲ್ ಅಸೆಂಬಲ್ ನಡೆಯಲಿವೆ. ಅಲ್ಲಿಂದ ಬಿಡಿಭಾಗಗಳನ್ನು ಪುಟ್ಟಪರ್ತಿಗೆ ತಂದು ವಿಮಾನದ ಫೈನಲ್ ಅಸೆಂಬಲ್ ಮತ್ತು ಗ್ರೌಂಡ್ ಟೆಸ್ಟಿಂಗ್ ಮಾಡ್ತಾರೆ. ಈ ಘಟಕಕ್ಕಾಗಿ ರನ್ವೇ ಸೇರಿ ಅಗತ್ಯ ಮೂಲಸೌಕರ್ಯಗಳಿಗೆ ಆಂಧ್ರ ಸರ್ಕಾರ ಉಚಿತವಾಗಿ ಜಾಗ ಬಿಟ್ಕೊಟ್ಟಿದೆ. ವಿಮಾನ ತಯಾರಿಕೆಗಾಗಿ ಟಾಟಾ, L&T ಮತ್ತು ಭಾರತ್ ಫೋರ್ಸ್ ಕಂಪನಿಗಳು ಫೈನಲ್ ಆಗಿವೆ. ಪುಟ್ಟಪರ್ತಿಯಲ್ಲಿ ಏರ್ಪೋರ್ಟ್ ರಶ್ ಇಲ್ಲದಿರೋದು ಮತ್ತು ಬೆಂಗಳೂರಿಗೆ ಹತ್ರ ಇರೋದು ಈ ಪ್ಲೇಸ್ ಆಯ್ಕೆಗೆ ಕಾರಣ ಆಗಿದೆ. ಇನ್ನು IIT ಜಮ್ಮುವಿನ ಸಂಶೋಧಕರು ಹೊಸ ಮಾದರಿಯ ಡ್ರೋನ್ ತಯಾರಿಸಿದ್ದಾರೆ. ಇದೊಂದು ಸ್ಟೆಲ್ತ್ ಡ್ರೋನ್ ಆಗಿದ್ದು ಶತ್ರುಗಳ ರೆಡಾರ್ಗೆ ಕಾಣಲ್ಲ, ಜೊತೆಗೆ ಇದನ್ನ ಜಾಮ್ ಮಾಡೋಕ್ಕೂ ಆಗಲ್ಲ. ಇದರಲ್ಲಿ ರೇಡಿಯೋ ತರಂಗಾಂತರಗಳ ಬದಲು ಆಪ್ಟಿಕಲ್ ಫೈಬರ್ ತಂತ್ರಜ್ಞಾನ ಬಳಸಲಾಗಿದೆ. ಕಾರ್ಬನ್ ಮತ್ತು ಪ್ಲಾಸ್ಟಿಕ್ ಬಾಡಿ ಇದ್ದು ತುಂಬಾ ಎತ್ತರದಲ್ಲಿ ಹಾರೋದ್ರಿಂದ ಮನುಷ್ಯರ ಕಣ್ಣಿಗೂ ಕಾಣಿಸಲ್ಲ. ಜೊತೆಗೆ AI ನ್ಯಾವಿಗೇಷನ್ ಅಳವಡಿಸಲಾಗಿದ್ದು
ಪೂರ್ವ ನಿಗದಿತ ದಾರಿಲಿ ತನ್ನಷ್ಟಕ್ಕೆ ತಾನೇ ಸಂಚರಿಸುತ್ತೆ. ಶತ್ರುಗಳ ಡ್ರೋನ್ಗಳನ್ನ ಹೊಡೆದಾಕೋಕೆ ಈ ಡ್ರೋನ್ ಮೇಲೆ ಇಂಟರ್ಸೆಪ್ಟರ್ ಡ್ರೋನ್ಗಳನ್ನ ಕೂಡ ಅಳವಡಿಸಬಹುದು. ಇದರ ಮೇನ್ ಉದ್ದೇಶ ಕಣ್ಗಾವಲು ನಡೆಸೋದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಏರ್ ಶೋ ನಡೆಸೋದು ನಿಮಗೆ ಗೊತ್ತಿರಬಹುದು. ಈಗ ಇದಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣ್ತಿವೆ. ಯಾಕಂದ್ರೆ ಇಷ್ಟು ದಿನ ಏರ್ ಶೋ ರಾಜ್ಯ ಅರಣ್ಯ ಇಲಾಖೆ ಭೂಮಿಲಿ ನಡೆಯುತ್ತಿತ್ತು. ಈಗ ಈ ಜಾಗವನ್ನ ವಶಪಡಿಸಿಕೊಳ್ಳೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ವಾಯುನೆಲೆಯ ಜಾಗ ಅರಣ್ಯ ಇಲಾಖೆಗೆ ಸೇರಿದು ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ನಮಗೆ ಅರಣ್ಯ ಪ್ರದೇಶ ಉಳಿಸೋ ಜವಾಬ್ದಾರಿ ಇದೆ. ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯಿಂದ ಋತುಮಾನಗಳೇ ಬದಲಾಗ್ತವೆ. ಹೀಗಾಗಿ ಹಸಿರು ಹೊದಿಕೆ ಹೆಚ್ಚಿಸೋಕೆ ಟ್ರೈ ಮಾಡ್ತಾ ಇದ್ದೇನೆ ಅಂತ ಖಂಡ್ರೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಒಂದು ಈವೆಂಟ್ನಲ್ಲಿ ಖಂಡ್ರೆ ಈ ರೀತಿ ಹೇಳಿದ್ದಾರೆ. ಅಂದಹಾಗೆ ಹಿಂದೆ 2017ರಲ್ಲಿ ಅಂದಿನ ರಕ್ಷಣಾ ಸಚಿವರಾಗಿದ್ದ ಮನೋಹರ್ ಪರಿಕರ್ ಈ ಏರ್ ಶೋನ ಗೋವಾಗೆ ಶಿಫ್ಟ್ ಮಾಡೋಕೆ ಸಜೆಸ್ಟ್ ಮಾಡಿದ್ರು. ಆಗ ಇದೇ ರಾಜ್ಯದ ಇದೇ ಕಾಂಗ್ರೆಸ್ ಸರ್ಕಾರ ವಿರೋಧ ವ್ಯಕ್ತಪಡಿಸಿತ್ತು. ರಾಜ್ಯದಲ್ಲಿ ಮೇ 20ರಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ವೇತನ ಹೆಚ್ಚಳ ವಿಚಾರದಲ್ಲಿ ಸರ್ಕಾರ ಮತ್ತು ನೌಕರರ ನಡುವಿನ ಭಿನ್ನಾಭಿಪ್ರಾಯವೇ ಇದಕ್ಕೆ ಕಾರಣ. 2024ರ ಜನವರಿಯಿಂದಲೇ 25% ವೇತನ ಜಾಸ್ತಿ ಮಾಡಬೇಕು ಅಂತ ನೌಕರರು ಆಗ್ರಹಿಸಿದ್ರು. ಆದರೆ ಸರ್ಕಾರ ಮಾತ್ರ 2025ರ ಏಪ್ರಿಲ್ನಿಂದ ಕೇವಲ 7% ಮಾತ್ರ ಹೆಚ್ಚಳ ಮಾಡ್ತೀವಿ ಅಂತಿದೆ. ಇದನ್ನ ನೌಕರರು ರಿಜೆಕ್ಟ್ ಮಾಡಿದ್ದಾರೆ. ಇದರ ಜೊತೆಗೆ 26 ತಿಂಗಳ 1272 ಕೋಟಿ ರೂಪಾಯಿ ವೇತನ ಬಾಕಿಯನ್ನ ಒಂದೇ ಕಂತಲ್ಲಿ ಕೊಡಬೇಕು, ಹಾಗೆ ದಿನಭತ್ಯೆ ಹೆಚ್ಚಿಸಬೇಕು, ಹೀಗೆ ವಿವಿಧ ಬೇಡಿಕೆ ಈಡೇರಿಸಿ ಅಂತ ಹೇಳಿ ಈ ಪ್ರೊಟೆಸ್ಟ್ ನಡೆಯಲಿದೆ. ಇನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರಂಭದಲ್ಲಿ ಕಾಂಗ್ರೆಸ್ನ ಟಿಡಿ ರಾಜೇಗೌಡ ಮತ್ತೆ ಜಯ ಗಳಿಸಿದ್ದಾರೆ ಅಂತ ಹೇಳಿ ಅವರ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಸ್ವತಃ ರಾಜೇಗೌಡ ಕೂಡ ನಾನು ಗೆದ್ದಿದ್ದೀನಿ, ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ರು. ಆದ್ರೆ ಈಗ 2023ರ ಎಲೆಕ್ಷನ್ನಲ್ಲಿ ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಈಗ 52 ಮತಗಳ ಮುನ್ನಡೆ ಸಾಧಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ರಿಸಲ್ಟ್ ಅನ್ನ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ರವಾನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಈ ಗೆಲುವಿನ ಬಗ್ಗೆ ಫುಲ್ ನ್ಯೂಸ್ ರೆಕಾರ್ಡ್ ಆಗೋವರೆಗೂ ಚುನಾವಣಾ ಆಯೋಗ ಅಧಿಕೃತ ಘೋಷಣೆ ಮಾಡಿರಲಿಲ್ಲ. ಇನ್ನು ಈ ಮತ ಎಣಿಕೆಯಲ್ಲಿ ರಾಜೇಗೌಡಗೆ ಬಿದ್ದಿದ್ದ 318 ಮತಗಳನ್ನ ಇನ್ವ್ಯಾಲಿಡ್ ಅಂತ ಘೋಷಿಸಲಾಗಿದೆ. ಆದ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ರಾಜೇಗೌಡ ಕಡೆಯವರು ಚಿಕ್ಕಮಗಳೂರು ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲು ಜಾಸ್ತಿ ಆಗ್ತಿದೆ. ಬೀದರ್, ರಾಯಚೂರು, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಶನಿವಾರ ಟೆಂಪರೇಚರ್ 44 ಡಿಗ್ರಿ ದಾಟಿತ್ತು. ಕಲಬುರಗಿಯ ಕಾಳಗಿಯಲ್ಲಿ 45.3 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ದಾಖಲಾಗಿತ್ತು. ಇದು ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ತಾಪಮಾನ. ಇನ್ನು ಅಲ್ಲಿನ ಚಿಂಚೋಳಿ ತಾಲೂಕಿನಲ್ಲೂ 45.3 ಡಿಗ್ರಿ ರೆಕಾರ್ಡ್ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಮೇ 5ರವರೆಗೆ ಹೀಗೆ ಇರೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕೇಳಿಬಂದಿರೋ ಅಕ್ರಮಗಳ ಕುರಿತು ಪರಿಶೀಲನೆ ನಡೆಸೋಕೆ ರಾಜ್ಯ ಸರ್ಕಾರ ಸಮಿತಿ ರಚಿಸಿದೆ. ಹಿರಿಯ ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ನೇತೃತ್ವದಲ್ಲಿ ಸರ್ವ ಪಕ್ಷಗಳನ್ನು ಒಳಗೊಂಡ ವಿಶೇಷ ಸಮಿತಿ ರಚಿಸಲಾಗಿದೆ. ಕಾಂಗ್ರೆಸ್ನ ಹಂಪನಗೌಡ ಬಾದರ್ಲಿ, ಎಚ್.ಸಿ. ಬಾಲಕೃಷ್ಣ, ಬಿಜೆಪಿಯ ಆರಗ ಜ್ಞಾನೇಂದ್ರ, ಎಸ್. ಸುರೇಶ್ ಕುಮಾರ್, ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಸೇರಿದಂತೆ ಹಲವು ಸದಸ್ಯರಿದ್ದಾರೆ. ಕೆಪಿಎಸ್ಸಿ ಅಕ್ರಮಗಳ ಪರಿಶೀಲನೆ, ಅಗತ್ಯ ಸುಧಾರಣೆಗಳ ಬಗ್ಗೆ ಇವರು ಸರ್ಕಾರಕ್ಕೆ ಶಿಫಾರಸು ಕೊಡ್ತಾರೆ. ವರದಿ ಸಲ್ಲಿಸೋಕೆ 3 ತಿಂಗಳು ಟೈಮ್ ಕೊಡಲಾಗಿದೆ. ದಿಲ್ಲಿಯ ವಿವೇಕ್ ವಿಹಾರ್ ಏರಿಯಾದಲ್ಲಿ ಅಗ್ನಿ ದುರಂತ ನಡೆದಿದೆ. 9 ಜನ ಮೃತಪಟ್ಟಿದ್ದಾರೆ. 4 ಅಂತಸ್ತಿನ ವಸತಿ ಕಟ್ಟಡಕ್ಕೆ ಬೆಳಗಿನ ಜಾವ 3:30-4 ಗಂಟೆ ಸುಮಾರಿಗೆ ಬೆಂಕಿ ಹೊತ್ಕೊಂಡಿತ್ತು. ಈ ಅವಘಡಕ್ಕೆ ನಿಖರ ಕಾರಣ ಗೊತ್ತಾಗಿಲ್ಲ. ಆದ್ರೆ ಎಸಿ ಸ್ಫೋಟ ಆಗಿದ್ದೇ ಬೆಂಕಿಗೆ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ತನಿಖೆ ಶುರುವಾಗಿದೆ. ಇನ್ನು ಕೇಂದ್ರ ಸರ್ಕಾರ ನೀತಿ ಆಯೋಗಕ್ಕೆ 2 ಹೊಸ ಪೂರ್ಣಾವಧಿ ಸದಸ್ಯರನ್ನ ನೇಮಕ ಮಾಡಿದೆ. ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ಜೋರಂ ಅನಿಯಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ನಮ್ಮ ರಾಜ್ಯದವರು. ಇದರೊಂದಿಗೆ ನೀತಿ ಆಯೋಗದ ಒಟ್ಟು ಪೂರ್ಣಾವಧಿ ಸದಸ್ಯರ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಇದರ ಅಧ್ಯಕ್ಷರು ಪಿಎಂ ಆಗಿರ್ತಾರೆ. 2026ನೇ ಸಾಲಿನ ಪತ್ರಿಕಾ ಸ್ವಾತಂತ್ರ್ಯದ ರ್ಯಾಂಕ್ ಬಿಡುಗಡೆಯಾಗಿದೆ. ಫ್ರಾನ್ಸ್ ಮೂಲದ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅನ್ನೋ ಸಂಸ್ಥೆ ಈ ವರದಿ ಕೊಟ್ಟಿದೆ. 180 ದೇಶಗಳ ಪೈಕಿ ಭಾರತ 157ನೇ ರ್ಯಾಂಕ್ಗೆ ಕುಸಿದಿದೆ. ಕಳೆದ ವರ್ಷ 151ನೇ ಸ್ಥಾನದಲ್ಲಿತ್ತು. ಭಾರತದಲ್ಲಿ ಮೀಡಿಯಾ ಕಂಪನಿಗಳು ಸರ್ಕಾರದ ಜೊತೆ ಅಲೈನ್ ಆಗಿವೆ ಅಂತ ಆರ್ಎಸ್ಎಫ್ ಸಂಸ್ಥೆ ಆರೋಪಿಸಿದೆ. ಅಲ್ಲದೆ ಭಾರತದಲ್ಲಿ ಪತ್ರಕರ್ತರ ವಿರುದ್ಧ ಹಿಂಸಾಚಾರ ಹೆಚ್ಚಾಗಿದೆ. ಕೆಲ ದೊಡ್ಡ ಕಂಪನಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಮೀಡಿಯಾವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಹೀಗಾಗಿ ಅದು ಡೈವರ್ಸಿಫೈ ಆಗಿಲ್ಲ ಅಂತ ಹೇಳಿದೆ. ಇನ್ನು ಇದೇ ಮೊದಲ ಬಾರಿಗೆ ಒಟ್ಟು 180 ದೇಶಗಳ ಸರಾಸರಿ ಸ್ಕೋರ್ ಪಾತಾಳಕ್ಕೆ ಕುಸಿದಿದೆ. ಕಳೆದ 25 ವರ್ಷಗಳಲ್ಲಿಯೇ ಈ ಸ್ಕೋರ್ ಅತಿ ಕಡಿಮೆ ಇದೆ. ಪತ್ರಿಕಾ ಸ್ವಾತಂತ್ರ್ಯ ವಿಚಾರದಲ್ಲಿ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ದೇಶಗಳ ಸ್ಥಿತಿ ಈಗ ಚಿಂತಾಜನಕವಾಗಿದೆ ಅಂತ ವರದಿ ಹೇಳಿದೆ. ಇನ್ನು ವಿಚಿತ್ರ ಅಂದ್ರೆ ಈ ಲಿಸ್ಟ್ನಲ್ಲಿ ಪಾಕಿಸ್ತಾನ ನಮ್ಮಿಂದ ಮೇಲಿದೆ, 153ನೇ ಸ್ಥಾನ ಪಡ್ಕೊಂಡಿದೆ. ಇನ್ನು ನಮ್ಮ ಅಕ್ಕಪಕ್ಕದ ದೇಶಗಳಿಗೂ ನಮ್ಮಿಂದ ಉತ್ತಮ ರ್ಯಾಂಕ್ ನೀಡಲಾಗಿದೆ. ಇನ್ನು ಈ ಲಿಸ್ಟ್ನ ಮೊದಲ ಸ್ಥಾನದಲ್ಲಿ ನಾರ್ವೆ ದೇಶ ಇದೆ. ಆದರೆ ಕೊನೆಯಲ್ಲಿ ಮಾತ್ರ ನಾರ್ತ್ ಕೊರಿಯಾ, ವೆನೆಜುವೆಲಾ, ಅಫ್ಘಾನಿಸ್ತಾನ ದೇಶಗಳು ಬರ್ತವೆ.
ಈ ರಿಪೋರ್ಟ್ಗೀಗ ಕಾಂಗ್ರೆಸ್ ಕಡೆಯಿಂದ ರಿಯಾಕ್ಷನ್ ಬಂದಿದೆ. ಸತ್ಯವನ್ನ ಹೇಳೋ ಧ್ವನಿಯೊಂದಿಗೆ ಕಾಂಗ್ರೆಸ್ ಸದಾ ನಿಲ್ಲುತ್ತೆ, ಪ್ರಜಾಪ್ರಭುತ್ವ ರಕ್ಷಣೆಗೆ ಹೋರಾಡ್ತೀವಿ ಅಂತ ಪೋಸ್ಟ್ ಹಾಕಿದೆ. ಕೇರಳದಲ್ಲಿ ಮೆದುಳು ತಿನ್ನು ಅಮೀಬಾ ಆತಂಕ ಸೃಷ್ಟಿ ಮಾಡಿದೆ. ಈ ವರ್ಷದ ಮೊದಲ 4 ತಿಂಗಳಲ್ಲಿ 96 ಕನ್ಫರ್ಮ್ ಕೇಸ್ಗಳು ಪತ್ತೆಯಾಗಿವೆ. ಈಗಾಗಲೇ 17 ಜನ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಈಗ ಕೇಸ್ಗಳು ಹೆಚ್ಚಾಗ್ತಿರೋದಕ್ಕೆ ಭಯಪಡೋ ಅಗತ್ಯ ಇಲ್ಲ, ಯಾಕಂದ್ರೆ ಡಯಾಗ್ನೋಸಿಸ್ ಅಥವಾ ಟೆಸ್ಟಿಂಗ್ ರೂಲ್ಸ್ ಚೇಂಜ್ ಮಾಡಿದ್ರಿಂದಲೇ ಹೆಚ್ಚು ಕೇಸ್ ಪತ್ತೆಯಾಗ್ತಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಸದ್ಯ ಕೇರಳದಲ್ಲಿ ಜಿಇ ಮತ್ತೆ ಪಿಎಎಂ ಅನ್ನೋ 2 ಅಮೀಬಾ ವೇರಿಯಂಟ್ಗಳು ಪತ್ತೆಯಾಗಿವೆ. ಇನ್ನು ಈ ಅಮೀಬಾ ಮಲಿನವಾದ ಕೆರೆ ಅಥವಾ ಬಾವಿಗಳ ಮೂಲಕ ದೇಹ ಸೇರುತ್ತೆ. 15 ದಿನದೊಳಗೆ ವಿಪರೀತ ತಲೆನೋವು, ಜ್ವರ ಹಾಗೂ ಗೊಂದಲದಂತಹ ಲಕ್ಷಣಗಳು ತೋರಿಸುತ್ತವೆ. ಇನ್ನು ಈ ಅಮೀಬಾಗೆ ಒಂದೇ ಮದ್ದು ಅಥವಾ ವ್ಯಾಕ್ಸಿನ್ ಅಂತೇನೂ ಇಲ್ಲ. ಹಲವು ಆಂಟಿಬಯೋಟಿಕ್ ಮತ್ತೆ ಆಂಟಿಫಂಗಲ್ ಔಷಧಿ ಬಳಸಿ ಚಿಕಿತ್ಸೆ ನೀಡಲಾಗುತ್ತೆ. ಬೆಂಗಳೂರಿನ ಗ್ಯಾಲಕ್ಸೈ ಸಂಸ್ಥೆ ಅಭಿವೃದ್ಧಿಪಡಿಸಿದ ಮಿಷನ್ ದೃಷ್ಟಿ ಹೆಸರಿನ ಸ್ಯಾಟಲೈಟ್ ಅನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ಲಾಂಚ್ ಮಾಡಲಾಗಿದೆ. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಈ ಸ್ಯಾಟಲೈಟ್ ಅನ್ನು ಹಾರಿಸಿದೆ. 190 ಕೆಜಿ ತೂಕದ ಈ ಸ್ಯಾಟಲೈಟ್ ವಿಶ್ವದ ಮೊದಲ ಆಪ್ಟೋಸಾರ್ ಉಪಗ್ರಹ. ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಸಿಂಥೆಟಿಕ್ ಆಪರ್ಚರ್ ರೇಡಾರ್ ಸೆನ್ಸರ್ಗಳನ್ನು ಹೊಂದಿದೆ. ಈ ತಂತ್ರಜ್ಞಾನ ಬಳಸಿ ಕಠಿಣ ಹವಾಮಾನ ಮತ್ತು ಕತ್ತಲೆಯಲ್ಲೂ ಭೂಮಿಯ ಸ್ಪಷ್ಟ ಚಿತ್ರಗಳನ್ನು ಈ ದೃಷ್ಟಿ ಸ್ಯಾಟಲೈಟ್ ಸೆರೆಹಿಡಿಯಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.